ಪವರ್ ಶೇರಿಂಗ್ ಫೈಟ್ ಬಂಡೆ ಖಡಕ್ ಸೂಚನೆ ಏನು? ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ಹಿಂದಿದ್ಯಾ ಕುರ್ಚಿ ಸುಳಿವು? ತೆಂಗಿನ ಮರ ಹತ್ತಿದ್ದೇನೆ, ಎಳನೀರು ಕುಡಿಯೋದೊಂದೇ ಬಾಕಿ ಇದೆ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತೆಂಗಿನ ಮರವನ್ನ ಹತ್ತಿದ್ದೇನೆ, ಎಳ್ನೀರು ಕುಡಿಯೋದೊಂದೇ ಬಾಕಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮಾರ್ಮಿಕ ಹೇಳಿಕೆ ಹಿಂದೆ ಇರುವಂತಹ ಅರ್ಥ ಏನು? ಯಾವುದೇ ಹೇಳಿಕೆಯನ್ನ ಕೊಡದಂತೆ ಆಪ್ತ ಸಚಿವರಿಗೆ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು 20 ದಿನ ಸುಮ್ಮನಿದ್ಬಿಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ಈ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಬಳಿಕ ಗರಂ ಕೂಡ ಆಗಿದ್ರು ಡಿಸಿಎಂ ಆಪ್ತರು. ಈಗ ಆಪ್ತರನ್ನ ಸೈಲೆಂಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಮಾತುಗಳನ್ನಾಡಬೇಡಿ, ಜನವರಿಯವರೆಗೂ ಕೂಡ ಎಲ್ಲರೂ ಸುಮ್ಮನಿದ್ದು ಕಾದ್ ನೋಡೋಣ ಏನಾಗುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿ ಅತ್ಯಾಪ್ತ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಬಂದರೂ ಕೂಡ ಹೇಳಿಕೆಯನ್ನ ಕೊಡದಂತೆ ಡಿಕೆ ಶಿವಕುಮಾರ್ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಯಾರು ಮಾತಾಡಬೇಡಿ. ಶಾಸಕರಾದ ಬಸವರಾಜ್ ಶಿವಗಂಗಾ ಮತ್ತೆ ಇಕ್ಬಾಲ್ ಹುಸೇನ್, ರವಿಗಣಿಗ, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಯ ಹಿಂದೆ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಡಿಕೆಶಿ ಬಣಕ್ಕೆ. 5 ವರ್ಷಗಳ ಕಾಲ ನಮ್ಮ ತಂದೆಯೇ ಸಿಎಂ ಸ್ಥಾನವನ್ನ ಅಲಂಕರಿಸಿರ್ತಾರೆ, ಯಾವುದೇ ರೀತಿಯಾದಂತಹ ಚೇಂಜಸ್ಗಳು ಬದಲಾವಣೆಗಳು ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದು ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಕೂಡ ಕಾದ್ ನೋಡೋಣ ಜನವರಿ ಬರಲಿ ಅನ್ನುವಂತಹ ಮಾತುಗಳನ್ನಾಡ್ತಾ ಇತ್ತು. ಅದಕ್ಕೆ ಡಿಸಿಎಂ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದ್ರು. ಯಾಕೆ ಆ ರೀತಿಯಾಗಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಮಾತನಾಡ್ತೀನಿ ಯತೀಂದ್ರ ಅವರ ಜೊತೆ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರು. ಬಟ್ ಆದ್ರೆ ಈಗ ಜನವರಿಯವರೆಗೂ ಎಲ್ಲರೂ ಸೈಲೆಂಟ್ ಆಗಿರಿ, ಯಾರು ಕೂಡ ಮಾತನಾಡೋದಕ್ಕೆ ಹೋಗಬೇಡಿ. ಬಹಿರಂಗವಾಗಿ ಎಲ್ಲಿಯೂ ಕೂಡ ನಿಮ್ಮ ಅಸಮಾಧಾನ ಅಥವಾ ನನ್ನ ಪರವಾಗಿ ಜೈಘೋಷ ಹಾಕೋದು, ನನ್ನ ಪರವಾಗಿ ಮಾತನಾಡುವಂತಹ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ತಾಕೀತನ್ನ ಮಾಡಿದ್ದಾರೆ. ಒಂದಷ್ಟು ಸೂಚನೆ ಸಲಹೆಗಳನ್ನ ಕೂಡ ಅತ್ಯಾಪ್ತರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರವನ್ನ ಕೂಡ ಅವ್ರು ಹೇಳಿದ್ದಾರೆ, ತೆಂಗಿನ ಮರವನ್ನ ಹತ್ತಿದ್ದೇನೆ, ಎಳನೀರು ಕುಡಿಯೋದು ಕಷ್ಟನಾ? ಸಾಧ್ಯ ಇಲ್ಲ ಅಲ್ವಾ? ಅಷ್ಟೂ ಕಷ್ಟಪಟ್ಟು ಕೆಳಗಡೆಯಿಂದ ಮೇಲೆ ತನಕ ಅಷ್ಟು ದೊಡ್ಡ ತೆಂಗಿನ ಮರ ಹತ್ತಿದ್ದೇನೆ ಅಂತಂದಾಗ ಎಳ್ನೀರು ಕುಡಿಯದೇ ಇರೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗೆ ಎಳ್ನೀರು ಕುಡಿತೀನಿ ಅನ್ನುವಂತಹ ವಿಶ್ವಾಸ ಅವರಲ್ಲಿ ಇದೆ. ಅವರ ಮಾತಿನ ಅರ್ಥ ಸಿಎಂ ಸ್ಥಾನ ನನಗೆ ಸಿಕ್ಕೇ ಸಿಗುತ್ತೆ, ನಾನು ಈ ಬಾರಿಯೇ ಸಿಎಂ ಆಗಿಯೇ ತೀರ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಇನ್ನು 2.5 ವರ್ಷಗಳ ಕಾಲ ಆಡಳಿತ ನಾನು ಮಾಡ್ತೀನಿ ಅನ್ನುವಂತಹ ವಿಶ್ವಾಸ ಇದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ.
ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು, ಇನ್ನೂ 2.5 ವರ್ಷಗಳ ಕಾಲ ನಮ್ಮ ತಂದೆನೇ ಮುಂದುವರಿತಾರೆ ಅಂತ ಹೇಳಿ. ಆ ಹೇಳಿಕೆಯ ಬೆನ್ನಲ್ಲೇ ಸಾಕಷ್ಟು ಗರಂ ಆಗಿದ್ದು ಕೂಡ ಉಂಟು ಡಿಕೆಶಿ ಬಣ. ಈಗ ಒಂದು ಮೆಸೇಜ್ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಡಿಕೆಶಿ ಎಲ್ರಿಗೂ ಸೈಲೆಂಟ್ ಆಗಿರಿ ಅನ್ನೋದ್ರ ಜೊತೆಗೆ ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆಂಗಿನ ಮರ ಹತ್ತಿದ್ದೀನಿ, ಎಳ್ನೀರು ಕುಡಿತೀನಿ ಅಂತ. ಹಾಗಿದ್ರೆ ಅವರಿಗೆ ತುಂಬಾ ವಿಶ್ವಾಸ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಪಟ್ಟಕ್ಕೆ ನಾನು ಏರ್ತೀನಿ ಅನ್ನುವಂತಹ ವಿಶ್ವಾಸ. ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, DCM DK ಶಿವಕುಮಾರ್ ಹೇಳಿಕೆಯ ಹಿಂದಿದ್ಯಾ ಕುರ್ಚಿಯ ವಿಚಾರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜಾಣ್ಮೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಎಲ್ಲಿ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು, ಯಾವ ರೀತಿಯಾದಂತಹ ದಾಳವನ್ನ ಉರುಳಿಸಬೇಕು, ಯಾವ ಕಾಯಿನ್ ಅನ್ನ ಮೂವ್ ಮಾಡಬೇಕು ಅನ್ನೋದು ಅರಿತಿರುವಂತಹ DK ಶಿವಕುಮಾರ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗದ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಬೆಂಬಲಿಗರು ಮತ್ತೆ ಅವರ ಅತ್ಯಾಪ್ತರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಎಲ್ಲಿಯೂ ಕೂಡ ಯಾರೂ ಕೂಡ ನನ್ನ ಪರವಾಗಿ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡಬೇಡಿ, ಯಾರು ಏನೇ ಹೇಳಿಕೆಯನ್ನ ಕೊಟ್ಟರು ಸೈಲೆಂಟ್ ಆಗಿರಿ ಅನ್ನುವಂತಹ ಮೆಸೇಜ್ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ದಾನಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವೀರೇಶ್, DK ಶಿವಕುಮಾರ್ ಅವರ ತೆಂಗಿನ ಮರ ಹತ್ತಿದ್ದೇನೆ, ಎಳ್ನೀರು ಕುಡಿಯೋದೊಂದೇ ಬಾಕಿ ಅನ್ನುವಂತಹ ಹೇಳಿಕೆ ಸಾಕಷ್ಟು ಕುತೂಹಲ ಮತ್ತೆ ಮಾರ್ಮಿಕ ಹೇಳಿಕೆ ಇರುವಂತಹ ಅರ್ಥ ಏನು ಅಂತ. ರಮ್ಯಾ, ಅಧಿಕಾರ ಹಂಚಿಕೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಅವರ ಸುಪುತ್ರ ಸೇರಿದಂತೆ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಸಹ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬಹಿರಂಗವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಸಹ DCM DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಇವರಿಬ್ಬರ ಬಣ ಬಡಿದಾಟ ತಾರಕಕ್ಕೇರಿದ ಬೆನ್ನಲ್ಲೇ ಹೈಕಮಾಂಡ್ ನಾಯಕರುಗಳು ಮಧ್ಯಂತರವಾಗಿ ಎಂಟ್ರಿಯನ್ನ ಕೊಟ್ಟು ಇಬ್ಬರು ನಾಯಕರುಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಒಂದು ಬ್ರೇಕ್ ಅನ್ನ ಹಾಕಿದ್ರು. ಅದಾದ ಬಳಿಕವೂ ಸಹ ಬೆಳಗಾವಿ ಅಧಿವೇಶನದಲ್ಲಿ ಮೊದಲ ದಿನವೇ ಸಿಎಂ ಸಿದ್ದರಾಮಯ್ಯನವರ ಸುಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ನೀಡಿರ್ತಕ್ಕಂಥ ಹೇಳಿಕೆ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೇ ವಿಚಾರ ನಿನ್ನೆ CLP ಸಭೆ ಆದ ಬಳಿಕ DCM DK ಶಿವಕುಮಾರ್ ಅವರು ಅವರ ಪರಮಾಪ್ತ ಸಚಿವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಈಗಾಗಲೇ ತೆಂಗಿನ ಮರವನ್ನ ಏರಿದ್ದೀನಿ, ಎಳನೀರು ಕುಡಿಯುವುದೊಂದೇ ಬಾಕಿ ಇದೆ ಅನ್ನೋ ಒಂದು ಮಾರ್ಮಿಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. DCM DK ಶಿವಕುಮಾರ್ ಅವರು ಈಗಾಗಲೇ ಸಚಿವರಾಗಿ KPCC ಅಧ್ಯಕ್ಷರಾಗಿ DCM DK ಶಿವಕುಮಾರ್ ಅವರು DCM ಹುದ್ದೆಯನ್ನು ಸಹ ಅಲಂಕರಿಸಿರುವಂತದ್ದು. ಹೀಗಾಗಿ ಇನ್ನು ಕೆಲವು ದಿನಗಳು ಮಾತ್ರ ನೀವೆಲ್ಲರೂ ಸಹ ಸೈಲೆಂಟ್ ಆಗಿರಿ, ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗುತ್ತೆ, 20 ದಿನಗಳ ಕಾಲ ಕಾಯ್ದು ಸಮಾಧಾನವಾಗಿರಿ ಅನ್ನೋ ಒಂದು ಸಲಹೆಯನ್ನು ಅವರ ಆಪ್ತ ಶಾಸಕರಿಗೆ ಕೊಟ್ಟಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.